ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರುಜಿ ಮಾಡುವ ನಮಸ್ಕಾರಗಳು. ಈ ದಿನದ ಪಂಚಾಂಗ ಮತ್ತು ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ದಿನದಲ್ಲಿ ಬುಧವಾರ, ತುಂಬ ಒಳ್ಳೆಯ ದಿನವಾಗಿರಲಿ ಎಲ್ಲರಿಗೂ. ಆ ಗಣೇಶ ಸಮಸ್ತ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ಶಕ್ತಿ ದಯಪಾಲಿಸಲಿ ಅಂತ ಪ್ರಾರ್ಥಿಸುತ್ತಾ, ಬನ್ನಿ ಹಾಗಾದರೆ ಈ ದಿನದ ಪಂಚಾಂಗ ಮತ್ತು ಭವಿಷ್ಯ ಯಾವೆಲ್ಲ ರೀತಿಯಲ್ಲಿರುತ್ತೆ, ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಅದೆಲ್ಲವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಬನ್ನಿ. ಮೊದಲನೆಯದಾಗಿ ಈ ದಿನದ ಪಂಚಾಂಗ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಈ ದಿನ ಬುಧವಾರ 10ನೇ ತಾರೀಕು ಜೂನ್ ತಿಂಗಳು 2026. ಈ ದಿನದ ಸೂರ್ಯೋದಯ ಬೆಳಗ್ಗೆ 5:52, ಸಾಯಂಕಾಲ ಸೂರ್ಯ ಅಸ್ತ ಅಂದರೆ ಸೂರ್ಯ ಮುಳುಗುವಂಥ ಸಮಯ 6:45 ಕಾಲ ಇರುತ್ತೆ. ಈ ದಿನದ ರಾಶಿ ಅಂತ ಬರೋದಾದರೆ ಮೀನ ರಾಶಿ ಅಂತ ತಿಳಿದುಕೊಳ್ಬೋದು. ಅಂದರೆ ಈ ದಿನ ಹುಟ್ಟುವಂತಹ ಮಕ್ಕಳಿಗೆ ಮೀನರಾಶಿ ಬರುವಂಥದ್ದಾಗುತ್ತೆ. ಇನ್ನು ಈ ಒಂದು ದಿನದಲ್ಲಿ ಶ್ರೀ ಪರಾಭವನಾಮ ಸಂವತ್ಸರ, ಅಧಿಕ ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಉತ್ತರಾಯಣ, ಕೃಷ್ಣ ಪಕ್ಷ. ಮತ್ತು ಈ ಒಂದು ದಿನದಲ್ಲಿ ಶುಭ ಸಮಯ ಅಂತ ನೋಡೋದಾದರೆ, ಅಂದರೆ ಈ ಒಂದು ಬುಧವಾರ ಅಷ್ಟು ಯಾವುದೂ ಯೋಗಕರವಾಗಿಲ್ಲ. ನಿಮ್ಮ ಕೆಲಸ ಕಾರ್ಯಗಳಿಗೆ ಏನಾದರೂ ಶುಭ ಕಾರ್ಯ ಅಥವಾ ಶುಭ ಸಮಯ ಅಂತ ಏನಾದರೂ ನೀವು ನೋಡುವಂಥದ್ದಾಗಿದ್ದರೆ ಈ ಒಂದು ದಿನವೂ ಕೂಡ ಅಷ್ಟು ಯೋಗಕರವಾಗಿರೋದಿಲ್ಲ. ಇನ್ನು ಈ ಒಂದು ದಿನದಲ್ಲಿ ತಿಥಿ ಅಂತ ನೋಡೋದಾದರೆ ನಿಮಗೆ ಬೆಳಗಿನ ಜಾವ ನವಮಿ ತಿಥಿ ಇರುತ್ತೆ. ಮತ್ತು 2:35 ದಶಮಿ ತಿಥಿ ಬರುವಂಥದ್ದಾಗತ್ತೆ. ಈ ದಿನದ ನಕ್ಷತ್ರ ಉತ್ತರ ಭಾದ್ರ ನಕ್ಷತ್ರ ಮತ್ತು ರೇವತಿ ನಕ್ಷತ್ರ ಬರುವಂಥದ್ದಾಗತ್ತೆ. ಗರಜಕರ್ಣ ಇದೆ, ವಣಿಜಕರ್ಣನೂ ಇದೆ, ಹಾಗೂ ಆಯುಷ್ಮಾನ ಯೋಗ ಇದೆ, ಮತ್ತು ತದನಂತರ ಸೌಭಾಗ್ಯ ಯೋಗ ಬರುವಂಥದ್ದಾಗತ್ತೆ. ಈ ದಿನ ತುಂಬ ವಿಶೇಷತೆಯಿಂದ ಕೂಡಿರುತ್ತೆ. ಎಲ್ಲ ಕಡೆ ನಾನಾ ರೀತಿಯ ಒಂದಿಷ್ಟು ಒಳ್ಳೊಳ್ಳೆಯ ಗಣ್ಯ ವ್ಯಕ್ತಿಗಳ ಹುಟ್ಟಿದ ದಿನವೂ ಕೂಡ ಇರುತ್ತೆ. ಅದರಲ್ಲಿ ಗಿರೀಶ್ ಕಾರ್ನಾಡ್ ಆಗಿರ್ಬೋದು ಅಥವಾ ಇನ್ನಿತರ ಸಿನಿ ನಟರ ಒಂದಿಷ್ಟು ಹುಟ್ಟಿದ ದಿನ ಈ ಜೂನ್ 10 ತುಂಬ ಇರುತ್ತೆ ಅಂತಲೂ ಹೇಳ್ಬೋದು. ಈಗ ದ್ವಾದಶ ರಾಶಿಗಳ ಭವಿಷ್ಯಕ್ಕಾಗಿ ನೀವು ಕಾಯ್ತಾ ಇದ್ದೀರಾ, ತಡ ಮಾಡದೆ ಆ ಒಂದು ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ಯಾವೆಲ್ಲ ಪರಿಹಾರಗಳಿರುತ್ತೆ ಅದನ್ನು ನೋಡೋಣ. ಬನ್ನಿ. ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರತಕ್ಕಂತಹ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ಬುಧವಾರ 10ನೇ ತಾರೀಕು ಜೂನ್ ಕೆಲವು ವಿಷಯಗಳಿಗೆ ನಿಮಗೆ ತುಂಬ ಲಾಭಗಳು ಉಂಟಾಗುತ್ತೆ. ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳು ಏನೇ ಇದ್ದರೂ ಈ ದಿನ ತುಂಬ ಲಾಭವನ್ನು ತೆಗೆದುಕೊಳ್ಳುವಂಥವ್ರಾಗ್ತೀರಾ. ಆರ್ಥಿಕವಾಗಿ ಲಾಭವು ಆಗುವಂಥದ್ದಾಗುತ್ತೆ, ಮಾತುಕತೆಯಲ್ಲೂ ಲಾಭ ಆಗುವಂಥದ್ದಾಗುತ್ತೆ. ಮತ್ತು ನಿಮ್ಮ ಒಂದು ಸಾಯಂಕಾಲದ ಹೊತ್ತಿಗೆ ನೀವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಮನ್ನಣೆ ಸಿಗುವಂಥದ್ದಾಗುತ್ತೆ. ಅಂದರೆ ಗೌರವ, ತುಂಬ ಚೆನ್ನಾಗಿ ಮಾಡಿಕೊಟ್ರಿ, ಅಚ್ಚುಕಟ್ಟಾಗಿ ಮಾಡಿದರೆ ನಿಮ್ಮ ಒಂದು ಸಹಕಾರದಿಂದ ನಮ್ಮ ಕೆಲಸವು ಯಶಸ್ವಿ ಆಯಿತು ಅಂತ ಅವರ ಕಡೆಯಿಂದ ನಿಮಗೆ ಒಂದಿಷ್ಟು ಹಿತನುಡಿಗಳು ಅಥವಾ ನಿಮ್ಮನ್ನು ಹೊಗಳುವಂತಹ ಮಾತುಗಳು ಬರುವಂಥದ್ದಾಗುತ್ತೆ. ಈ ಒಂದು ದಿನದಲ್ಲಿ ಪ್ರಮುಖ ಕಾರ್ಯಕ್ಕೆ ನೀವು ಹೆಜ್ಜೆ ಇಡುವಂಥದ್ದಾಗುತ್ತೆ. ಅಂದರೆ ಯಾವುದೋ ಒಂದು ಪ್ರಮುಖ ವಿಷಯಕ್ಕೆ ಅಥವಾ ಗೆಳೆಯರ ಒಂದು ಪ್ರಮುಖ ಕಾರ್ಯದಲ್ಲಿ ಪಾಲ್ಗೊಳ್ಳುವಂಥದ್ದಾಗಿರ್ಬೋದು, ಅಥವಾ ಸಂಬಂಧಿಕರ ಒಂದು ಒಳ್ಳೆಯ ಕಾರ್ಯಕ್ಕೆ ನಿಮ್ಮ ಒಂದು ಕೈ ಸೇರಿಸುವುದರಿಂದ ಅವ್ರಿಗೂ ಖುಷಿಯಾಗಿ ಆ ಕೆಲಸ ಯಶಸ್ವಿ ಆಗುವಂಥದ್ದಾಗತ್ತೆ ಅಂತ ಹೇಳ್ಬೋದು. ಮಧ್ಯಾಹ್ನದ ಹೊತ್ತಿಗೆ ಸ್ವಲ್ಪ ನಿಮಗೆ ಈ ರೆಸ್ಪಾನ್ಸಿಬಲ್ ಅನ್ನೋದು ಏನಾಗೋಗ್ಬಿಡುತ್ತೆ, ತುಂಬ ಆಳವಾಗಿ ಹೋಗ್ಬಿಡ್ತೀರಾ. ಊಟ ಉಪಚಾರ ಅಥವಾ ನಿಮ್ಮ ಒಂದು ಇದಕ್ಕೆ ನೀವು ಬೆಲೆ ಕೊಡೋದಿಲ್ಲ. ಹೀಗಾಗಿ ಒಂದಿಷ್ಟು ಸಾಯಂಕಾಲದ ಹೊತ್ತಿಗೆ ದೇಹ ಆಯಾಸಗೊಂಡಂತೆ, ಏನೋ ತುಂಬ ಅತಿ ಹಸಿವೆ ಆದಂತೆ ಕಂಡು ಬರುವಂಥದ್ದಾಗತ್ತೆ. ರಾತ್ರಿಯ ಹೊತ್ತು ಒಳ್ಳೆಯ ಊಟ ಮಾಡಿ ನೀವು ಈ ದಿನದ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಈ ದಿನ
ಕೆಲಸ ಕಾರ್ಯಗಳಲ್ಲಿ ತುಂಬ ಲಾಭ ಇದೆ. ಆದರೆ ನೆಗೆಟಿವ್ ಅಂತ ಪಾಯಿಂಟ್ಸ್ ಬಂದರೆ ಊಟವನ್ನು ಮಧ್ಯಾಹ್ನ ನೀವು ತ್ಯಾಗ ಮಾಡುವಂಥದ್ದಾಗುತ್ತೆ. ಅಂದರೆ ಸಮಯದ ಅಭಾವದಿಂದ ಈ ದಿನ ಊಟ ಮಾಡಲು ಸ್ವಲ್ಪ ಸಮಯ ಕೊಟ್ಟರೆ ತುಂಬ ಉತ್ತಮ. ಸಮಯ ಇಲ್ಲದಿದ್ದರೂ ಏನಾದರೂ ಆ ಊಟದ ಸಮಯದಲ್ಲಿ ನೀವು ತೆಗೆದುಕೊಂಡದ್ದೇ ಆದಲ್ಲಿ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಈ ದಿನದ ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಮೇಷರಾಶಿಯವರಿಗೆ ಈ ದಿನ ಬುಧವಾರ ಗಣೇಶ ದೇವರ ದರ್ಶನ ಮಾಡಿಕೊಳ್ಳಿ, ಗಣೇಶ ದೇವರ ಆರಾಧನೆ ಮಾಡಿ, ಹಾಗೂ ಗಣೇಶನಿಗೆ ಗರಿಕೆಯನ್ನು ಸಮರ್ಪಿಸಿ. ಬೆಳಗ್ಗೆ ಆದರೂ ಸರಿ, ಸಾಯಂಕಾಲ ಆದರೂ ಸರಿ. ಇದರಿಂದ ನಿಮ್ಮ ಕೆಲವು ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಆ ಗಣೇಶ ನಿಮಗೂ ನಿಮ್ಮ ಕುಟುಂಬ ಸದಸ್ಯರೆಲ್ಲರಿಗೂ ಈ ದಿನ ಶುಭಪ್ರದವಾಗಿರಲಿ, ಮಂಗಳಪ್ರದವಾಗಿರಲಿ ಮತ್ತು ಆಯುರ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೆ. ಶುಭವಾಗಲಿ, ಶುಭಮಸ್ತು. ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರ್ತಕ್ಕಂತಹ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ಬುಧವಾರ ಜೂನ್ 10ನೇ ತಾರೀಕು ಒಂದು ರೀತಿಯಲ್ಲಿ ಭಯದ ವಾತಾವರಣ ಇರುತ್ತೆ. ಏನಾದರೂ ಕೆಲಸ ಮಾಡಬೇಕಾದ್ರೆ ಒಂದು ಅಳುಕುತನ, ಒಂದು ಹಿಂಜರಿಕೆ ಸ್ವಭಾವ, ಮತ್ತು ಯಾರ ಹತ್ರ ಆದರೂ ಮಾತಾಡಬೇಕಂದ್ರೂ ಒಂದು ಹಿಂಜರಿಕೆ ಸ್ವಭಾವ, ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೂ ಹಿಂಜರಿಕೆ ಸ್ವಭಾವ ಈ ದಿನ ಸ್ವಲ್ಪ ಜಾಸ್ತಿ ಇರುತ್ತೆ. ಸ್ವಲ್ಪ ಅವಲಂಬಿತವಾಗಿ ಇರ್ತೀರ. ಅಂದರೆ ಯಾರಾದರೂ ಬಂದರೂ ಕೈಗೂಡಿಸಿದರೆ ಕೆಲಸ ಮಾಡೋಣ ಅಂತೇಳಿ, ಯಾರು ಬರದೇ ಇದ್ದರೆ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡ್ಬಿಡ್ತೀರ. ಅಂದರೆ ಈ ದಿನ ಯಾಕೋ ಸ್ವಲ್ಪ ಮೈಂಡಿಗೆ ಕೆಲಸ ಮಾಡಲು ನಿರಾಸಕ್ತಿ, ಅಂದರೆ ಆಸಕ್ತಿ ಇರೋದಿಲ್ಲ. ಎಲ್ಲ ಒಂಥರ ನಾಟ್ ಇಂಟ್ರೆಸ್ಟೆಡ್ ಅನ್ನೋಂಗೆ ಸುಮ್ಮನೆ ಸೈಲೆಂಟಾಗಿ ಸೈಡಾಗಿ ಕೂತ್ಕೊಂಡು ಬಿಡುವಂಥದ್ದಾಗುತ್ತೆ. ಮತ್ತು ಈ ಒಂದು ದಿನದಲ್ಲಿ ಒಂದಿಷ್ಟು ಖರ್ಚುಗಳಿಗೆ ಕಡಿವಾಣ ಹಾಕ್ತೀರ. ಅಂದರೆ ಬೇಡದೇ ಇರೋ ಖರ್ಚುಗಳು ಏನಾದರೂ ಇದ್ದರೆ ಅದನ್ನು ನೀವು ಸೈಡಲ್ಲಿ ನಾಳೆ ನೋಡಿದರೆ ಆಯ್ತು ಬಿಡು ಅಂತ ಸೈಡಲ್ಲಿ ಇಡುವಂಥದ್ದಾಗುತ್ತೆ. ಇನ್ನು ಕೋರ್ಟು ಕಚೇರಿಗಳಿಗೆ ಇರತಕ್ಕಂತಹ ಕೆಲಸ ಕಾರ್ಯಗಳಿಗೆ ನಿಮ್ಮದೇ ಆದಂಥ ಲಾಯರು ಇವಾಗ ಮೀಟ್ ಮಾಡಿ ಮುಂದೆ ಭವಿಷ್ಯತ್ ಕಾಲದಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಥವಾ ಯಾವ ಕೇಸು ನಾವು ಹೇಗೆ ಲೀಡ್ ಮಾಡಬೇಕು ಅದನ್ನು ನೀವು ಈ ದಿನ ಡಿಸ್ಕಸ್ ಮಾಡುವಂಥದ್ದಾಗುತ್ತೆ ವೃಷಭ ರಾಶಿಯವರು ಅಂತಲೂ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತ ವರ್ಗ, ಸಂಬಂಧಿಕರ ವರ್ಗದಿಂದ ಬೆಂಬಲ ಸಿಗುವಂಥದ್ದಾಗುತ್ತೆ. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ 50-50 ಅನ್ನೋ ರೀತಿಯಲ್ಲಿರುತ್ತೆ. ಸ್ವಲ್ಪ ಭಯದ ವಾತಾವರಣದಿಂದ ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳು ಏನಿದೆಯೋ ಅದು ಪೋಸ್ಟ್ಪೋನ್ ಆಗುವಂಥ ಅವಕಾಶಗಳು ಜಾಸ್ತಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಬುಧವಾರ ಸಾಧ್ಯವಾದಷ್ಟು ಗಣೇಶ ದೇವರ ದರ್ಶನ ಮಾಡಿಕೊಳ್ಳಿ, ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠನೆ ಮಾಡಿ, ಸಾಯಂಕಾಲದ ಹೊತ್ತಿಗೆ ಗಣೇಶನಿಗೆ ಲಾಡು ಒಂದು ಸಮರ್ಪಿಸಿ, ಅಂದರೆ ನೈವೇದ್ಯವಾಗಿ ಸಮರ್ಪಿಸಿ. ಇದರಿಂದ ನಿಮ್ಮ ಕಷ್ಟಗಳು ಏನಿದೆ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಆ ಗಣೇಶ ದೇವರು ತಮಗೂ ತಮ್ಮ ಕುಟುಂಬ ಸದಸ್ಯರೆಲ್ಲರಿಗೂ ಆಯುರ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಈ ದಿನ ಮಂಗಳಪರವಾಗಿರುವಂತಹ ದಿನವಾಗಿ ಆಗಿರಲಿ, ಶುಭಪ್ರದವಾಗಿರುವಂತಹ ದಿನ ಆಗಿರಲಿ ಅಂತ ಪ್ರಾರ್ಥಿಸುತ್ತಾ ಶುಭವಾಗಲಿ, ಶುಭಮಸ್ತು. ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರತಕ್ಕಂತಹ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ಬುಧವಾರ ಜೂನ್ 10ನೇ ತಾರೀಕಿನ ಒಂದು ಭವಿಷ್ಯ ಅಂತ ನೋಡೋದಾದರೆ ಒಂದು ಹಂತದಲ್ಲಿ ನಿಮಗೆ ಈ ಒಂದು ದಿನ ಚರ್ಚೆಯ ದಿನ ಅಂತಲೇ ಹೇಳ್ಬೋದು, ಅಥವಾ ಈ ವಿರೋಧ ಭಾವನೆ ಅಂತೀವಲ್ಲ ಆ ರೀತಿಯಲ್ಲೂ ಇರ್ಬೋದು, ಅಥವಾ ನೀವು ಮಾತುಗಾರಿಕೆಯಲ್ಲಿ ಒಂದು ರೀತಿ ಎತ್ತಿದ ಕೈ ಅಂತಲೇ ತಿಳಿದುಕೊಳ್ಬೋದು. ಈ ದಿನ ಮೊದಲೇ ಮಿಥುನ ರಾಶಿಯವರು ಮಾತಿನಲ್ಲಿ ಎಂಥವ್ರನ್ನಾದರೂ ಮರಳು ಮಾಡುವಂತಹ ವ್ಯಕ್ತಿತ್ವ. ಆದರೆ ಈ ದಿನ ಅದು ನಿಮಗೆ ಕೈ ಕೂಡಿ ಬಂದಿರುವಂಥದ್ದಾಗಿರುತ್ತೆ. ಅಂದರೆ ಇಲ್ಲಿ ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅನ್ನುವ ಹಾಗೆ ಈ ಒಂದು ದಿನ ನಿಮ್ಮ ಒಂದು ಬಯಕೆ ಈಡೇರಿಸುವಂಥ ದಿನ ಅಂದ್ರೂ ತಪ್ಪಾಗೋದಿಲ್ಲ. ಅಂದರೆ ಇಲ್ಲಿ ಏನಾಗುತ್ತೆ, ನಿಮ್ಮ ಮಾತುಗಾರಿಕೆಯಿಂದ ಕೆಲವು ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ನಿಮ್ಮ ಕಡೆಗೆ ಬಳಸ್ಕೊಳ್ತೀರಾ, ಮತ್ತು ಅದು ಭವಿಷ್ಯತ್ ಕಾಲಕ್ಕೆ ಒಂದು ಬುನಾದಿ ರೀತಿಯಲ್ಲಿ ಪರಿವರ್ತನೆ ಆಗುವಂಥದ್ದಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಇದೇ ರೀತಿಯಾಗಿ ಈ ಒಂದು ದಿನದಲ್ಲಿ ಕೆಲವು ಮಾತುಗಾರಿಕೆಯಿಂದ ನಿಮ್ಮ ಕೆಲಸಗಳು ವೇಗ ಹುಟ್ಟಿಕೊಳ್ಳುತ್ತೆ, ಅಂದರೆ ತುಂಬ ವೇಗವಾಗುವಂಥದ್ದಾಗುತ್ತೆ. ಕೆಲವು ನೆಗೆಟಿವ್ ಥಾಟ್ಸ್ ಅಂತ ನೋಡೋದಾದರೆ ಈ ಒಂದು ಚರ್ಚೆ ಕೆಲವರಿಗೆ ಯಾಕೋ ಇಷ್ಟ ಆಗೋದಿಲ್ಲ. ನಿಮ್ಮ ಮಾತುಗಾರಿಕೆಗಳು, ನಿಮ್ಮ ಒಂದು ಪ್ಲ್ಯಾನಿಂಗ್ ಅಂತೀವಲ್ಲ ಅದು ಅವ್ರಿಗೆ ಯಾಕೋ ರುಚಿಸುವುದಿಲ್ಲ. ಅವ್ರೇನು ಹೇಳ್ತಾರೆ, ಸ್ವಲ್ಪ ಆರ್ಗ್ಯುಮೆಂಟ್ಸು ನಿಮಗೂ ಅವ್ರಿಗೂ ನಡೆಯುವಂಥದ್ದಾಗುತ್ತೆ. ಇದರಿಂದ ಸ್ವಲ್ಪ ಎಲ್ಲೋ ಮನಸ್ಸಿಗೆ ಸಾಯಂಕಾಲದ ಹೊತ್ತಿಗೆ ನಿಮಗೆ ಬೇಜಾರಾಗುತ್ತೆ. ಅಂದರೆ ನೀವು ಕಷ್ಟಪಟ್ಟು ರೆಡಿ ಮಾಡಿರತಕ್ಕಂತಹ ಪ್ರಾಜೆಕ್ಟು ಅವರಿಗೆ ಚರ್ಚೆಯಲ್ಲಿ ಯಾಕೋ ಸರಿ ಹೊಂದದೇ ಇರೋದು ನಿಮಗೆ ಸ್ವಲ್ಪ ಬೇಜಾರಾಗಿಬಿಡುತ್ತೆ. ಮತ್ತು ಯಥಾ ಪ್ರಕಾರ ಅದಕ್ಕೆ ಏನು ಬೇಕು ಮತ್ತೆ ಆ್ಯಡ್ ಮಾಡಿ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡಲಾಗುತ್ತೆ ಅಂತ ಅವ್ರ ಹತ್ರ ಏನೋ ಒಂದು
ಆ, ಸಮಾಧಾನಪಡಿಸುವಂತಹ ಮಾತುಗಳನ್ನು ನೀವು ಆಡುವಂಥವ್ರಾಗ್ತೀರಾ. ಸಾಯಂಕಾಲದ ಹೊತ್ತಿಗೆ ಮತ್ತೆ ನಿಮಗೆ ಈ ಆರ್ಥಿಕ ವಿಷಯವಾಗಿ ಕೆಲವು ಲಾಭಗಳು ಉಂಟಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮಿಥುನ ರಾಶಿಯವರಿಗೆ ಈ ದಿನ ಗಣೇಶನಿಗೆ ಪಂಚರತ್ನ ಸ್ತೋತ್ರವನ್ನು ಪಠನೆ ಮಾಡಿ ಗಣೇಶ ದೇವರ ದರ್ಶನ ಮಾಡಿಕೊಳ್ಳಿ. ಗಣೇಶನಿಗೆ ಗರಿಕೆಯನ್ನು ಸಮರ್ಪಿಸಿ. ಇದರಿಂದ ನಿಮ್ಮ ಕೆಲವು ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ ಅಂತಲೂ ಹೇಳ್ಬೋದು. ಇದಾಗಿತ್ತು ಈ ದಿನದ ಮಿಥುನ ರಾಶಿಯ ಭವಿಷ್ಯ. ನಿಮಗೂ ನಿಮ್ಮ ಕುಟುಂಬದ ಸದಸ್ಯರೆಲ್ಲರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಆ ಗಣೇಶ ಕಾಪಾಡಲಿ ಅಂತ ಹೇಳ್ತೆ. ಈ ದಿನ ಶುಭವಾಗಲಿ, ಶುಭಪ್ರದವಾಗಿರಲಿ. ಶುಭಮಸ್ತು, ಶುಭಂ ಭಯಾತ್. ರಾಶಿಗಳಲ್ಲಿ 4ನೇ ರಾಶಿಯಾಗಿರ್ತಕ್ಕಂತಹ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಈ ಬುಧವಾರ 10ನೇ ತಾರೀಕು ಜೂನ್ ತಿಂಗಳು ನೋಡೋದಾದರೆ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಎಲ್ಲೋ ನಿಮಗೆ ಅನುಮಾನ ಜಾಸ್ತಿ ಹುಟ್ಕೊಳ್ಳುವಂಥದ್ದಾಗಿರುತ್ತೆ. ವಾದ ವಿವಾದಗಳಿಗೆ ಇಳಿಯುವಂಥದ್ದಾಗುತ್ತೆ ಮತ್ತು ಕೆಲವು ಶತ್ರುಗಳ ಜೊತೆಗೆ ಈ ದಿನ ಚರ್ಚೆಗೆ ಆಸ್ಪದ ಕೊಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಒಟ್ಟಿನಲ್ಲಿ ಈ ಒಂದು ದಿನ ಕರ್ಕಾಟಕ ರಾಶಿಯವರಿಗೆ ಬಿಸಿಯ ವಾತಾವರಣ ಜಾಸ್ತಿ ಇರುತ್ತೆ. ತುಂಬ ಜಗಳಗಳನ್ನೋದಕ್ಕಿಂತ ಬಿಸಿಯ ವಾತಾವರಣ ಇರುತ್ತೆ. ಹಾಗೆತನ ಅನ್ನೋ ರೀತಿಯಲ್ಲಿ ಶತ್ರು ಬಂದರೆ ನಾವು ಸುಮ್ಮನೆ ಇರಲಿಕ್ಕಾಗತ್ತಾ? ಏನೋ ಒಂದು ಪ್ಲ್ಯಾನಿಂಗು, ಏನೋ ಒಂದು ನಮ್ಮದೇ ಆದಂಥ ಸಿದ್ಧತೆ ಇರುವಂಥದ್ದಲ್ಲ, ಆ ರೀತಿಯಲ್ಲಿ ಈ ದಿನ ಇರುವಂಥದ್ದಾಗತ್ತೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮ ಸಿಟ್ಟು, ಕೋಪ, ತಾಪ ಕಡಿಮೆ ಮಾಡಲು ಸಾಧ್ಯವಾಗೋದಿಲ್ಲ. ಆದರೂ ನೀಗಿ ಕೆಂಡ ಇರುವ ರೀತಿಯಲ್ಲಿ ಈ ದಿನ ಕೋಪ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ಸೊ ಕೆಲವೊಮ್ಮೆ ಮಧ್ಯಾಹ್ನದ ಹೊತ್ತಿಗೆ ಇದು ವಿಷಯ ಯಾರಾದರ ಮೇಲೆ ನೀವು ತುಂಬ ಕೋಪ ಮಾಡಿಕೊಂಡು ಅವರ ಜೊತೆ ಸ್ವಲ್ಪ ಸಣ್ಣ ಪುಟ್ಟ ವಾದ ವಿವಾದಗಳಿಗೆ ಇಳಿಯುವಂಥದ್ದು ನಿಚ್ಚಳವಾಗಿ ಕಾಣಿಸ್ತಾ ಇದೆ ಕರ್ಕಾಟಕ ರಾಶಿಯವರು ಈ ದಿನ ಅಂತಲೇ ಹೇಳ್ಬೋದು. ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಎಲ್ಲೋ ನೀವು ವೈಯಕ್ತಿಕವಾಗಿ ಸಾಲ ಮಾಡುವಂತಹ ಪ್ರಮೇಯ ಬರುತ್ತೆ. ನಿಮ್ಮ ವೈಯಕ್ತಿಕ ಕೆಲಸಗಳಿಗೆ ಅನುಗುಣವಾಗಿ ಎಲ್ಲೋ ಆರ್ಥಿಕವಾಗಿ ಸ್ವಲ್ಪ ಈ ದಿನ ಕಡಿಮೆ ಆದಾಯ ಇರೋದರಿಂದ ಎಲ್ಲೋ ಸಣ್ಣ ಪುಟ್ಟ ನಿಮ್ಮ ಸ್ನೇಹಿತರಿಂದ, ಸಂಬಂಧಿಕರಿಂದ ಸಾಲ ಮಾಡುವಂಥ ಪ್ರಮೇಯ ಈ ದಿನ ಇದೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಸ್ನೇಹಿತರಿಂದ ಮತ್ತು ಬಂಧುಗಳಿಂದ ನಿಮಗೆ ಸಹಾಯ ಲಭಿಸುವಂಥದ್ದಾಗತ್ತೆ ಮತ್ತು ನಿಮಗೆ ಒಂದಿಷ್ಟು ಆಫ್ ಹೆಡ್ಡೇಕು ಮತ್ತು ಈ ಹಲ್ಲು ನೋವು ಈ ದಿನ ಅತಿಯಾಗಿ ಕಾಡುವಂಥದ್ದಾಗತ್ತೆ. ದೇಹದಲ್ಲಿ ಉಷ್ಣತೆ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಸ್ವಲ್ಪ ಹಲ್ಲು ನೋವು ಮತ್ತು ಆಫ್ ಹೆಡ್ಡೇಕು ನಿಮಗೆ ಈ ದಿನ ಕಾಡುವಂಥದ್ದು ಇರುತ್ತೆ ಅಂತ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಕರ್ಕಾಟಕ ರಾಶಿಯವರಿಗೆ ಈ ದಿನ ಬುಧವಾರ ಗಣೇಶ ದೇವರ ದರ್ಶನ ಮಾಡಿಕೊಳ್ಳಿ. ಗಣೇಶ ದೇವರಿಗೆ ಸಂಬಂಧಪಟ್ಟಂಥ ಗಣೇಶ ಅಷ್ಟೋತ್ತರವನ್ನು ಪಠನೆ ಮಾಡಿ ಮತ್ತು ಸಾಯಂಕಾಲ ಗಣೇಶ ದೇವರಿಗೆ ದರ್ಶನ ಮಾಡಿಕೊಳ್ಳೋದಲ್ಲದೆ ಗರಿಕೆಯನ್ನು ಸಮರ್ಪಿಸಿ, ಕಣಗಿಲು ಹೂವನ್ನು ಸಮರ್ಪಿಸಿ. ಇದರಿಂದ ನಿಮ್ಮ ಕೆಲವು ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ಕರ್ಕಾಟಕ ರಾಶಿಯ ಭವಿಷ್ಯ. ನಿಮಗೂ ನಿಮ್ಮ ಕುಟುಂಬ ಸದಸ್ಯರೆಲ್ಲರಿಗೂ ಆ ಗಣೇಶ ದೇವರು ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ. ಈ ದಿನ ಮಂಗಳಕರವಾಗಿರಲಿ ಅಂತ ಪ್ರಾರ್ಥಿಸುತ್ತಾ ಶುಭವಾಗಲಿ. ಶುಭಮಸ್ತು. ರಾಶಿಗಳಲ್ಲಿ 5ನೇ ರಾಶಿಯಾಗಿರತಕ್ಕಂತಹ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ಒಂದು ಜೂನ್ 10ನೇ ತಾರೀಕು ಒಂದಿಷ್ಟು ಅನುಕೂಲತೆಗಳಿಂದ ಕೂಡಿರುತ್ತೆ. ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಾಗಿರ್ಬೋದು, ನಿಮ್ಮದೇ ಕೌಟುಂಬಿಕ ಕೆಲಸ ಕಾರ್ಯಗಳಾಗಿರ್ಬೋದು, ಧಾರ್ಮಿಕ ಕೆಲಸ ಕಾರ್ಯಗಳಾಗಿರ್ಬೋದು, ಅಥವಾ ನಿಮ್ಮ ಸಹೋದರ ಸಹೋದರಿಯರ ಕೆಲಸ ಕಾರ್ಯಗಳಾಗಿರ್ಬೋದು, ಅದನ್ನು ಯಶಸ್ವಿಯಾಗಿ ನಿಭಾಯಿಸುವಂಥದ್ದಾಗುತ್ತೆ. ನಿಮ್ಮದೇ ಮುಂದಾಳತ್ವದಲ್ಲಿ ಆ ಎಲ್ಲ ಕೆಲಸವನ್ನು ನೀವು ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಒಂದು ದಿನದಲ್ಲಿ ನೀವು ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇಚ್ಛಿಸುತ್ತೀರ ಮತ್ತು ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದಾಗತ್ತೆ. ನಿಮ್ಮ ಒಂದು ಫ್ರೀ ಸ್ಪೇಸ್ ಏನಿದೆಯೋ ಅದನ್ನು ಅವರಿಗೆ ಯುಟಿಲೈಸ್ ಮಾಡಲಿಕ್ಕೆ ಇಷ್ಟಪಡ್ತೀರಾ. ಅಂದರೆ ಅವರಿಗೆ ಒಂದು ಬೆಂಬಲವಾಗಿ ನಿಲ್ಲುವಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಸಹಾಯ ಮಾಡುವಂಥದ್ದಾಗುತ್ತೆ ಸಿಂಹರಾಶಿಯವರು ಈ ದಿನ. ಅವರಿಗೆ ಬೇಕಾಗಿರತಕ್ಕಂಥ ಏನೋ ಪೆನ್ನು, ನೋಟ್ಬುಕ್ಕು, ಪೆನ್ಸಿಲು, ಎರೇಸರು ಏನೋ ನಿಮ್ಮ ಕೈಲಾದಷ್ಟು ಅವರಿಗೆ ಸಹಾಯ ಮಾಡುವಂಥದ್ದಾಗುತ್ತೆ ಸಿಂಹರಾಶಿಯವರು ವಿದ್ಯಾರ್ಥಿಗಳಿಗೆ. ಇನ್ನು ಅದೇ ರೀತಿಯಾಗಿ ಈ ಒಂದು ದಿನ ಸಾಯಂಕಾಲದ ಹೊತ್ತಿಗೆ ನಿಮಗೆ ಏನೋ ಒಂದು ಶುಭವಾರ್ತೆ ಸಿಗುವಂಥದ್ದಾಗತ್ತೆ. ನಿಮ್ಮದೇ ವೈಯಕ್ತಿಕ ಕುಟುಂಬದ ಅನುಗುಣವಾಗಿ ಒಂದು ಶುಭವಾರ್ತೆ ಈ ದಿನ ಸಾಯಂಕಾಲ ನಿಮಗೆ ಬಂದು ತಲುಪುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಸಾಯಂಕಾಲದ ಹೊತ್ತಿಗೆ ಮತ್ತೆ ನಿಮ್ಮ ಒಂದು ಆರೋಗ್ಯದ ಕಡೆಗೆ ನೋಡೋದಾದರೆ ಸ್ವಲ್ಪ ಈ ತಲೆನೋವು ಮತ್ತು ಕೈಕಾಲುಗಳ ನೋವು ವಿಪರೀತಿಯಾಗಿ ಕಾಡುವಂಥದ್ದಾಗುತ್ತೆ. ಎಲ್ಲೋ ಸುಸ್ತು, ಆಯಾಸ,
ಗೊಂಡು ಒಂದು ರೀತಿಯಲ್ಲಿ ಒಂದೇ ಕಡೆ ಕೂತ್ಕೊಂಡು ಯೋಚನೆ ಮಾಡುವಂಥದ್ದಾಗುತ್ತೆ. ಈ ಒಂದು ಮೊಳಕಾಲ ನೋವು ಮತ್ತು ತಲೆನೋವಿಗೆ ತುಂಬ ವಿಪರೀತವಾಗಿ ಕಾಡುವಂಥದ್ದಾಗುತ್ತೆ ಸಾಯಂಕಾಲದ ಹೊತ್ತಿಗೆ ಅಂತಲೇ ಹೇಳಬಹುದು. ಹೀಗಾಗಿ ಅಲ್ಲಿಗೆ ಆ ದಿನದವನ್ನು ಸಾಕು, ನಾಳೆ ನೋಡಿದ್ರಾಯ್ತು, ಬೇರೆ ಕೆಲಸ ಕಾರ್ಯಗಳು ಅಂತ ಹೇಳಿ ಪೋಸ್ಟ್ಪೋನ್ ಮಾಡುವಂಥದ್ದು ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ದಿನ ನೀವು ಸಾಧ್ಯವಾದಷ್ಟು ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠಣೆ ಮಾಡಿ ಮತ್ತು ಗಣೇಶ ದೇವರ ದರ್ಶನ ಮಾಡಿಕೊಳ್ಳಿ. ಗಣೇಶ ದೇವರಿಗೆ ಕಣಗಲ ಹೂವನ್ನು ಸಮರ್ಪಿಸಿ. ಇದರಿಂದ ನಿಮ್ಮ ಒಂದಿಷ್ಟು ವೈಯಕ್ತಿಕ ವಿಷಯಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ಸಿಂಹರಾಶಿಯವರ ಭವಿಷ್ಯ. ನಿಮಗೂ ನಿಮ್ಮ ಕುಟುಂಬ ಸದಸ್ಯರೆಲ್ಲರಿಗೂ ಆ ವಿಘ್ನ ನಿವಾರಕ ಗಣೇಶ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಮತ್ತು ಈ ಒಂದು ಸಮಸ್ತ ದಿನ ಶುಭಕರವಾಗಿರಲಿ, ಮಂಗಳಕರವಾಗಿರಲಿ ಹಾಗೂ ಯಶಸ್ವಿಪ್ರದವಾಗಿರಲಿ ಅಂತ ಪ್ರಾರ್ಥಿಸುತ್ತಾ ಶುಭವಾಗಲಿ. ಶುಭಮಸ್ತು. ರಾಶಿಗಳಲ್ಲಿ 6ನೇ ರಾಶಿಯಾಗಿರ್ತಕ್ಕಂತಹ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ದಿನ ಅನೇಕ ಮೂಲಗಳಿಂದ ಅಥವಾ ಅನೇಕ ವ್ಯಕ್ತಿಗಳಿಂದ ಸಹಾಯ ಸಿಗುವಂಥದ್ದಾಗತ್ತೆ. ಅಂದರೆ ಹಿಂದಿನ ದಿನದ ಒಂದಿಷ್ಟು ಕೆಲಸ ಕಾರ್ಯಗಳು ಎಲ್ಲೋ ನಿಂತು ಹೋಗಿತ್ತು ಅಥವಾ ನಿಮ್ಮದೇ ಆದಂಥ ಒತ್ತಡದಿಂದ ಆ ಎಲ್ಲ ಕೆಲಸ ಕಾರ್ಯಗಳು ಮುಂದುವರಿಸಲು ಸಾಧ್ಯವಾಗಿದ್ದಿಲ್ಲ. ಆದರೆ ಈ ದಿನ ಏನಾಗುತ್ತಂದರೆ, ಬೆಳಗಿನ ಜಾವದಿಂದಲೇ ಆ ಕೆಲಸಕ್ಕೆ ಯೋಗ ಸಿಕ್ಕು ವೇಗ ತೆಗೆದುಕೊಳ್ಳುತ್ತೆ. ಯೋಗ ಪ್ಲಸ್ ವೇಗ ಎರಡೂ ಯಶಸ್ವಿಯಾಗಿ ನೀವು ಸಾಯಂಕಾಲದ ಹೊತ್ತಿಗೆ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸುವಂಥದ್ದಾಗುತ್ತೆ. ಮಾನಸಿಕವಾಗಿ ನೆಮ್ಮದಿ ಸಿಗುವಂಥದ್ದಾಗುತ್ತೆ. ಏನೋ ಒತ್ತಡದಿಂದ ಕೂಡಿರ್ತಕ್ಕಂತಹ ಹಿಂದಿನ ದಿನ ಈ ದಿನ ಶುಭಪ್ರದವಾಗಿ ಏನೋ ಒಂದು ಒಳ್ಳೆಯ ಕೆಲಸ ಮಾಡಿದೆ, ನನ್ನ ಎಲ್ಲ ವೈಯಕ್ತಿಕ ಕೆಲಸಗಳು ಇನ್ನೊಂದು ಹೀಗೆ ಬಗೆಹರಿಲಿ ಅನ್ನೋ ಒಂದು ಮಾನಸಿಕಕ್ಕೆ ನೀವು ಒಳಗಾಗ್ತೀರ. ಅಂದರೆ ಒಳ್ಳೆಯದಾಗುತ್ತೆ. ಈ ದಿನ ಎಲ್ಲ ಕೆಲಸ ಕಾರ್ಯಗಳನ್ನು ನೀವು ಅಚ್ಚುಕಟ್ಟಾಗಿ ಮುಗಿಸುವಂಥದ್ದಾಗುತ್ತೆ. ಇನ್ನು ನೀವು ಮಾಡುವಂತಹ ಕಂಪನಿಯಲ್ಲಿ ಕೆಲಸ ಏನು ಮಾಡ್ತಾ ಇದ್ದೀರೋ ಅಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸುವಂಥದ್ದಾಗುತ್ತೆ. ಅಲ್ಲಿಯೂ ಇರತಕ್ಕಂಥ ಪೆಂಡಿಂಗ್ ವರ್ಕ್ ಏನಿದೆ ಅದು ಈ ದಿನ ಕಂಪ್ಲೀಟ್ ಮಾಡಿ ಮುಗಿಸುವಂಥದ್ದಾಗುತ್ತೆ. ಇನ್ನು ವ್ಯವಹಾರಗಳಲ್ಲಿ ಕೂಡ ಅಷ್ಟೇ, ಏನಾದರೂ ವೈಯಕ್ತಿಕ ನಿಮ್ಮದೇ ಆದಂಥ ಕೆಲಸಕ್ಕೆ ಏನಾದರೂ ಬ್ರೇಕ್ ಇದ್ದರೆ ಅದನ್ನು ಕೂಡ ನೀವು ಪರಿಪೂರ್ಣವಾಗಿ ಮುಗಿಸುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಈ ದಿನ ನಿಮಗೆ ಸ್ನೇಹಿತರು ಮತ್ತು ಸಂಬಂಧಿಕರಿಂದ ಒಳ್ಳೆಯ ರೀತಿಯ ಸಹಾಯ ಲಭಿಸುವಂಥದ್ದಾಗುತ್ತೆ. ಆರ್ಥಿಕವಾಗಿ ಆಗಿರ್ಬೋದು, ಕೆಲಸ ಕಾರ್ಯಗಳೆಲ್ಲ ಆಗಿರ್ಬೋದು. ಇದರಿಂದ ನಿಮಗೆ ಸ್ವಲ್ಪ ಮನಸ್ಸಿಗೆ ಹಿತ ಅನಿಸುತ್ತೆ ಮತ್ತು ನಾನು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಮನ್ನಣೆ ಸಿಗ್ತಲ್ಲ ಅನ್ನೋ ಒಂದು ವಿಶ್ವಾಸ ನಿಮ್ಮಲ್ಲಿ ವೃದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು. ಒಂದು ಈ ದಿನ ನೆಗೆಟಿವ್ ಪಾರ್ಟ್ ಅಂತ ನೋಡೋದಾದರೆ, ಯಾಕೋ ಮೈಕೈ ನೋವು ವಿಪರೀತವಾಗಿ ಸಾಯಂಕಾಲದ ಹೊತ್ತಿಗೆ ಕಾಡುವಂಥದ್ದಾಗುತ್ತೆ. ದೇಹ ಆಯಾಸಗೊಂಡಂತೆ ಒಂಥರ ಏನೋ ತುಂಬ ಬಳಲಿದ ರೀತಿಯಲ್ಲಿ ಇರುತ್ತೆ. ಸೊ ತೊಂದರೆ ಇಲ್ಲ, ಒಂದು ರೀತಿಯಲ್ಲಿ ಮಜ್ಜಿಗೆಯನ್ನು ಕುಡಿದು ಮಲಗಿಕೊಳ್ಳಿ, ಒಳ್ಳೆಯದಾಗುತ್ತೆ. ಸೊ ಏನು ತೊಂದರೆ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಕನ್ಯಾ ರಾಶಿಯವರಿಗೆ ಈ ದಿನ ಗಣೇಶ ದೇವರ ದರ್ಶನ ಮಾಡ್ಕೊಳ್ಳಿ. ಸಾಯಂಕಾಲ ಗಣೇಶಗೆ ಲಾಡುವನ್ನು ಸಮರ್ಪಿಸಿ. ಇದರಿಂದ ನಿಮ್ಮ ಕೆಲವು ಕೆಲಸ ಕಾರ್ಯಗಳ ಅಡೆತಡೆಗಳು ಇರುವಂಥದ್ದು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ನಿಮಗೂ ನಿಮ್ಮ ಕುಟುಂಬ ಸದಸ್ಯರೆಲ್ಲರಿಗೂ ಆ ಗಣೇಶ ದೇವ ವಿಘ್ನ ನಿವಾರಕ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಮತ್ತು ಈ ಒಂದು ದಿನ ಶುಭಪ್ರದವಾಗಿರಲಿ, ಮಂಗಳಪ್ರದವಾಗಿರಲಿ ಅಂತ ಹೇಳುತ್ತಾ ಶುಭವಾಗಲಿ. ಶುಭಮಸ್ತು. ರಾಶಿಗಳಲ್ಲಿ 7ನೇ ರಾಶಿಯಾಗಿರ್ತಕ್ಕಂತಹ ತುಲಾ ರಾಶಿ. ಈ ತುಲಾ ರಾಶಿಯವರಿಗೆ ಈ ಜೂನ್ ತಿಂಗಳ 10ನೇ ತಾರೀಕು ಬುಧವಾರ ದಿನ ನೋಡೋದಾದರೆ, ಈ ದಿನ ಸ್ವಲ್ಪ ನಿಮಗೆ ಈ ಖರ್ಚುಗಳು ವಿಪರೀತವಾಗಿ ಕಾಡುವಂಥದ್ದಾಗುತ್ತೆ. ವೈಯಕ್ತಿಕ ಬದುಕಿನ ಖರ್ಚುಗಳು, ನಿಮ್ಮದೇ ಕೆಲಸ ಕಾರ್ಯಗಳಿಗೆ ಖರ್ಚುಗಳು, ಮನೆ ಕೌಟುಂಬಿಕ ವಿಷಯವಾಗಿ ಖರ್ಚುಗಳು, ಸ್ನೇಹಿತರ ವಿಷಯವಾಗಿ ಖರ್ಚುಗಳು, ಪ್ರಯಾಣಗಳಿಗೆ ಖರ್ಚುಗಳು, ಆರೋಗ್ಯಕ್ಕಾಗಿ ಖರ್ಚುಗಳು, ಈ ರೀತಿಯಲ್ಲಿ ಖರ್ಚುಗಳು ಈ ದಿನ ವಿಪರೀತವಾಗಿ ಒಂದಾದ ಮೇಲೆ ಒಂದು ಬರುವಂಥದ್ದಾಗಿರುತ್ತೆ. ಇದರಿಂದ ಸ್ವಲ್ಪ ತಲೆ ಬಿಸಿ ಜಾಸ್ತಿ ಆಗುತ್ತೆ. ಆದಾಯ ಕಡಿಮೆ ಇದೆ, ಖರ್ಚುಗಳು ವಿಪರೀತವಾಗಿ ಬರ್ತಾ ಇರೋದನ್ನು ನೋಡಿ ನಿಮಗೆ ಒಂದು ಹಂತದಲ್ಲಿ ಕೋಪ ಅತಿರೇಕಕ್ಕೆ ಹೋಗುವಂಥದ್ದಾಗುತ್ತೆ. ಯಾರಾದರೂ ಮೇಲೆ ಜಗಳ ಆಡುವಂಥದ್ದು ಅಥವಾ ಕಲಹ ಅಂತೀವಲ್ಲ, ಅದು ಆಗುವಂಥದ್ದು ಈ ದಿನ ತೋರಿಸ್ತಾ ಇದೆ. ಅದಕ್ಕೆ ಮೂಲ ಕಾರಣ ಅಂದರೆ ಈ ಖರ್ಚುಗಳನ್ನು ನೀವು ಎಷ್ಟು ಕಡಿವಾಣ ಆಗ್ತೀರೋ ಅದು ಬಿಡ್ತಾ ಇಲ್ಲ, ಇನ್ನೂ ಏರ್ತಾನೆ ಇದೆ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಸೃಷ್ಟಿಯಾಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಮಧ್ಯಾಹ್ನದ ಹೊತ್ತಿಗೆ ಕೆಲವು ಚರ್ಚೆಗಳಲ್ಲಿ ವಿರೋಧ ಭಾವನೆ ಜಾಸ್ತಿ ಆಗುತ್ತೆ. ಅಂದರೆ ನಿಮ್ಮ ಮಾತುಗಳನ್ನು ಅವ್ರು ಯಾರೋ ಮನ್ನಣೆಗೆ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಅಂದರೆ ನೀವು ಹೇಳಿರೋದೆಲ್ಲ ನಮಗೆ ಇಷ್ಟ ಆಗ್ತಾ ಇಲ್ಲ ಅಥವಾ ನೀವು ಹೇಳಿರೋದು ಸುಳ್ಳು ಅನ್ನೋ ಒಂದು ವಾದ ಕೂಡ ಬರಬಹುದು.
ಸಾಯಂಕಾಲದ ಹೊತ್ತಿಗೆ ಕೆಲವು ಮಾನಸಿಕ ಒತ್ತಡಗಳಿಗೆ ಒಳಗಾಗ್ತೀರಾ. ಕೆಲವು ಈ ಬೆಳಗಿನ ಜಾವದಿಂದ ಸಾಯಂಕಾಲದ ಹೊತ್ತಿಗೂ ನಿಮ್ಮ ಪರವಾಗಿ ಯಾವ ಕೆಲಸಗಳು ಆಗದೇ ಇರುವಂತಹದ್ದನ್ನು ನೀವು ಸ್ವಲ್ಪ ಎಲ್ಲೋ ಬೇಜಾರು ಮಾಡಿಕೊಂಡು ಈ ದಿನ ಯಾಕೋ ಸರಿ ಇಲ್ಲ ಅನ್ನೋ ಒಂದು ಮನಸ್ಥಿತಿಗೆ ಬಂದು ನೋಡೋಣ ನಾಳೆ ಏನಾದರೂ ಬೇರೆ ಪ್ಲ್ಯಾನ್ ಚೇಂಜ್ ಮಾಡಿ ಮಾಡುವಂಥದ್ದು ಇದ್ದರೆ ಅಂತ ನಿಮ್ಮ ಆತ್ಮೀಯರಲ್ಲಿ ಸಂಬಂಧಿಕರಲ್ಲಿ ಡಿಸ್ಕಸ್ ಮಾಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ತುಲಾರಾಶಿಯವರಿಗೆ ಈ ದಿನ ಸ್ವಲ್ಪ ಅನಾವಶ್ಯಕವಾಗಿ ಖರ್ಚುಗಳು, ಅನಾವಶ್ಯಕವಾಗಿ ಮಾತುಗಳು ಆಡುವಂಥದ್ದು ಜಾಸ್ತಿ ಇದೆ ಅಂತಲೇ ಹೇಳೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ತುಲಾರಾಶಿಯವರಿಗೆ ಈ ದಿನ ಗಣೇಶ ದೇವರ ದರ್ಶನ ಮಾಡ್ಕೊಳ್ಳಿ. ಗಣೇಶ ದೇವರಿಗೆ ಬೆಳಗಿನ ಜಾವನ ಕ್ಷೀರಾಭಿಷೇಕ ಸೇವೆಯನ್ನು ಮಾಡಿಸಿ ಹಾಗೂ ಗಣೇಶನಿಗೆ ಗರಿಕೆಯನ್ನು ಸಮರ್ಪಿಸಿ ಈ ಅನಾವಶ್ಯಕ ಖರ್ಚುಗಳು ಮಾತುಗಳಿಗೆ ಕಡಿವಾಣ ಬೀಳುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಆ ಗಣೇಶ ದೇವರು ನಿಮಗೂ ನಿಮ್ಮ ಕುಟುಂಬದ ಸದಸ್ಯರೆಲ್ಲರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಹಾಗೂ ಈ ದಿನ ಶುಭಪ್ರದವಾಗಿರಲಿ, ಮಂಗಳಪ್ರದವಾಗಿರಲಿ, ಶುಭವಾಗಲಿ, ಶುಭಮಸ್ತು. ರಾಶಿಗಳಲ್ಲಿ 8ನೇ ರಾಶಿಯಾಗಿರತಕ್ಕಂತಹ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರು ಈ ದಿನ ಒಂದು ರೀತಿಯಲ್ಲಿ ಸಂತೋಷ, ಒಂದು ರೀತಿಯಲ್ಲಿ ಉತ್ಸಾಹ, ಒಂದು ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುವುದು, ನಿಮಗೆಲ್ಲೋ ಒಂದು ರೀತಿಯಲ್ಲಿ ಈ ದಿನ ತುಂಬ ಚೆನ್ನಾಗಿದೆಯಪ್ಪ, ಏನೋ ಒಂದು ನಡೀತಾ ಇದೆ ದೇವರ ಕೃಪೆಯಿಂದ ಅಂತ ಹೇಳಿ ಫ್ರೆಂಡ್ಸು ಅಥವಾ ನಿಮ್ಮ ಆತ್ಮೀಯರಲ್ಲಿ ಮಾತನಾಡಿಕೊಳ್ಳುವಂಥದ್ದಾಗತ್ತೆ. ಮತ್ತು ಈ ಒಂದು ದಿನ ನೀವು ಇಟ್ಟಿರ್ತಕ್ಕಂಥ ಹೆಜ್ಜೆ ತುಂಬ ಭವಿಷ್ಯತ್ ಕಾಲದಲ್ಲಿ ಉಪಯೋಗ ಆಗುವಂಥದ್ದಾಗುತ್ತೆ. ಆ ಒಂದು ಕೆಲಸದಿಂದ ಮಾನಸಿಕ ನೆಮ್ಮದಿ ಸಿಗುವಂಥದ್ದಾಗತ್ತೆ ಮತ್ತು ಅನೇಕ ದಿನಗಳ ನಂತರ ಕೆಲವು ಕೆಲಸ ಕಾರ್ಯಗಳು ಸುಲಭವಾಗಿ ಈ ದಿನ ಮುಗಿಸುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರಿ ಇಷ್ಟು ದಿನ, ಬಟ್ ಈ ದಿನ ಸ್ವಲ್ಪ ಸುಲಭವಾಗಿ ಆಗುವಂಥದ್ದಾಗುತ್ತೆ. ಅದೇ ಕೆಲಸ ಈ ದಿನ ಸುಲಭ ಆಗುತ್ತೆ. ಮತ್ತು ಸ್ನೇಹಿತರು ಮತ್ತು ನೀವು ಮಾಡುವಂತಹ ಕಂಪ್ನಿಯಲ್ಲಿ ನಿಮ್ಮ ಸಹಪಾಠಿಗಳು ಒಳ್ಳೆಯ ಬೆಂಬಲ ಈ ದಿನ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳೋದು. ಇನ್ನು ಕುಟುಂಬದಲ್ಲಿ ನಿಮ್ಮ ಪರವಾಗಿ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದಾಗುತ್ತೆ. ಅದು ಮದುವೆಯ ಪ್ರಸ್ತಾಪ ಆಗಿರ್ಬೋದು ಅಥವಾ ನಿಮ್ಮದೇ ಆದಂಥ ಕೆಲವು ವೈಯಕ್ತಿಕ ವಿಷಯಗಳಿಗೆ ಒಂದು ನಿರ್ಧಾರ ಏನೋ ನಿಮಗೆ ಜವಾಬ್ದಾರಿಯನ್ನು ವಹಿಸುವಂಥದ್ದು ಈ ದಿನ ನಡೆಯುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸಾಯಂಕಾಲದ ಹೊತ್ತಿಗೆ ನಿಮಗೆ ಒಂದು ಒಳ್ಳೆಯ ಶುಭವಾರ್ತೆ ಸಿಗುವಂಥದ್ದಾಗುತ್ತೆ. ಅದು ನಿಮ್ಮ ವೃತ್ತಿ ಬದುಕಿಗಾಗಿರ್ಬೋದು, ವ್ಯಾವಹಾರಿಕವಾಗಿ ಆಗಿರ್ಬೋದು. ಸೊ ಅದು ಒಂದು ಶುಭವಾರ್ತೆ ನಿಮಗೆ ಈ ಒಂದು ಬೆಳಗ್ಗೆ ನಡೆದಿರತಕ್ಕಂಥ ಕೌಟುಂಬಿಕ ಚರ್ಚೆಗೂ ಒಳ್ಳೆಯ ಮ್ಯಾಚ್ ಆಗುವಂಥದ್ದಾಗಿರುತ್ತೆ. ಅವರು ಮದುವೆ ಪ್ರಸ್ತಾಪ ಮಾಡೋದಕ್ಕೂ ಇಲ್ಲಿ ನಿಮಗೆ ಕೆಲಸ ಅಥವಾ ಬ್ಯಾಂಕ್ನಿಂದ ಲೋನು ಯಾವುದೋ ಒಂದು ಶುಭವಾರ್ತೆ ಸಿಗೋದಕ್ಕೂ ಒಳ್ಳೆಯ ಗಳಿಗೆ ಅಂತ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಗಣೇಶ ದೇವರ ದರ್ಶನ ಮಾಡಿಕೊಳ್ಳಿ. ಎಷ್ಟು ನೀವು ಈ ದಿನ ಗಣೇಶ ದೇವರಿಗೆ ಪ್ರಾರ್ಥನೆ ಮಾಡ್ತೀರೋ ಅಷ್ಟು ಒಳ್ಳೆಯದು. ಗಣೇಶ ಅಷ್ಟೋತ್ತರವನ್ನು ಪಠನೆ ಮಾಡಿ ಮತ್ತು ಗಣೇಶನಿಗೆ ಗರಿಕೆಯನ್ನು ಈ ದಿನ ಸಮರ್ಪಿಸಿ. ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಮತ್ತು ಕೆಲವು ಕೆಲಸ ಕಾರ್ಯಗಳ ಅಡೆತಡೆಗಳು ಏನಿದೆ ಅದು ದೂರವಾಗುತ್ತೆ ಅಂತಲೇ ಹೇಳಬಹುದು. ಆ ಗಣೇಶ ದೇವರು ನಿಮಗೂ ನಿಮ್ಮ ಕುಟುಂಬದ ಸದಸ್ಯರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಮತ್ತು ಸಮಸ್ತ ಕೆಲಸ ಕಾರ್ಯಗಳೆಲ್ಲವನ್ನು ಯಶಸ್ವಿಯಾಗಿ ನಿಭಾಯಿಸುವಂಥ ಶಕ್ತಿ ದಯಪಾಲಿಸಲಿ ಅಂತ ಪ್ರಾರ್ಥಿಸುತ್ತೇವೆ. ಶುಭವಾಗಲಿ, ಶುಭಮಸ್ತು. ರಾಶಿಗಳಲ್ಲಿ 9ನೇ ರಾಶಿಯಾಗಿರ್ತಕ್ಕಂತಹ ಧನು ರಾಶಿ. ಈ ಧನು ರಾಶಿಯವರಿಗೆ ಈ ಜೂನ್ ತಿಂಗಳು 10ನೇ ತಾರೀಕಿನ ಭವಿಷ್ಯ ಅಂತ ನೋಡೋದಾದರೆ ಒಂದು ರೀತಿಯಲ್ಲಿ ಆತಂಕ, ಅಡ್ಡಿ, ಭಯ ಈ ದಿನ ಜಾಸ್ತಿ ಆವರಿಸ್ಕೊಂಡಿರುತ್ತೆ. ಏನೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಭಯದ ವಾತಾವರಣ ಜಾಸ್ತಿ ಇರುತ್ತೆ. ಎಲ್ಲೋ ನಾನು ಸೋತೋಗ್ತೀನೋ ಅಥವಾ ಅವ್ರು ಬರ್ತಾರೋ ಇಲ್ಲೋ ಅಥವಾ ನಾನು ಮಾಡಿರತಕ್ಕಂಥ ಕೆಲಸ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ, ಏನು ಮಾಡೋದು ಅನ್ನೋ ಒಂದು ಭಯ ನಿಮ್ಮನ್ನು ಅತಿಯಾಗಿ ಈ ದಿನ ಕಾಡುವಂಥದ್ದಾಗುತ್ತೆ. ಯಾರಾದರೂ ದೈತ್ಯಾಕಾರದಲ್ಲಿ ಬಂದಂಥ ವ್ಯಕ್ತಿಯನ್ನು ನೋಡಿದರೆ ಭಯ ಪಡುವಂಥದ್ದು ಅಥವಾ ಯಾರಾದರೂ ತುಂಬ ವ್ಯಾಘ್ರವಾಗಿ ಅಂದರೆ ಕ್ರೂರಿಯಾಗಿ ಮಾತನಾಡುವಂಥ ವ್ಯಕ್ತಿ ಕಂಡ್ರೆ ಭಯ ಬೀಳುವಂಥದ್ದು. ಈ ಒಂದು ದಿನ ಏನಾಗುತ್ತೆ ಅಂದರೆ ನೀವು ಇಂಥ ವ್ಯಕ್ತಿಗಳಿಂದ ಅಥವಾ ಇಂಥ ವಿಷಯಗಳಿಂದ ದೂರ ಇರಲು ಇಷ್ಟಪಡ್ತೀರಾ ಅಂತಲೇ ಹೇಳಬಹುದು. ಈ ಭಯದಿಂದ ಕೆಲವು ಕೆಲಸ ಕಾರ್ಯಗಳು ಮಾಡಲು ಸಾಧ್ಯವಾಗೋದಿಲ್ಲ ಮತ್ತು ನೀವು ಪ್ರಯಾಣ ಮಾಡಬೇಕಾಗಿರ್ತಕ್ಕಂಥ ದಿನವನ್ನು ಮುಂದೆ ಹಾಕುವಂಥದ್ದಾಗುತ್ತೆ. ಈ ದಿನ ಏನೋ ಒಂದು ಪ್ಲ್ಯಾನ್ ಮಾಡಿರ್ತೀರ ಇಲ್ಲಿ ಹೋಗಬೇಕು ಅಂಥೇಳಿ, ಅದು ಈ ದಿನ ಹೋಗಲು ಸಾಧ್ಯ ಆಗೋದಿಲ್ಲ. ಸೊ ಅದನ್ನು ಅಲ್ಲಿಗೆ ಮೊಟಕುಗೊಳಿಸಿ ಅಥವಾ ಕ್ಯಾನ್ಸಲ್ ಮಾಡಿ ಬೇರೆ ಕೆಲಸಕ್ಕೆ
ಹೋಗ್ಬೋದು, ಅಥವಾ ಮನೆಯಲ್ಲಿ ಈ ದಿನ ರೆಸ್ಟ್ ತೆಗೆದುಕೊಳ್ಳುವಂಥದ್ದಾಗುತ್ತೆ. ಯಾಕೆಂದರೆ ಆ ಭಯದಲ್ಲಿ ಏನು ಮಾಡಲು ಆಗೋದಿಲ್ಲ. ಸ್ವತಃ ನಿಮ್ಮ ಕಂಪ್ನಿಗೆ ಏನೋ ಹುಷಾರಿಲ್ಲ ಅಂತ ಹೇಳಿ ರಜೆ ಹಾಕಿ ಮನೆಯಲ್ಲಿ ವಿಶ್ರಾಂತಿ ಪಡೆಯುವಂಥದ್ದು ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮಧ್ಯಾಹ್ನದ ಹೊತ್ತಿಗೆ ಸ್ವಲ್ಪ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ, ಮೈಂಡು ಒಂದು ರೀತಿಯಲ್ಲಿ ರಿಫ್ರೆಶ್ ಆಗ್ತೀರಾ. ಮತ್ತು ನಾಳೆಯ ಒಂದು ದಿನ ಯಾವೆಲ್ಲ ರೀತಿಯಲ್ಲಿ ಇರಬೇಕು ಎಂಬುದೊಂದು ಪ್ರೀ ಪ್ಲ್ಯಾನ್ ಮಾಡ್ಕೊಳ್ತೀರಾ. ಸಾಯಂಕಾಲದ ಹೊತ್ತಿಗೆ ಹೊರಗಡೆ ಸುತ್ತಾಡಿ ಬಂದು ಮಾನಸಿಕವಾಗಿ ನೆಮ್ಮದಿಯನ್ನು ಪಡೆದುಕೊಳ್ಳುವಂಥವ್ರು ಆಗ್ತೀರಾ. ಇನ್ನು ಮನೆಯಲ್ಲಿ ಗಾಬರಿ ಆಗಿಬಿಡ್ತಾರೆ, ಯಾಕೆ ರಜೆ ಹಾಕಿದೆಯಾ, ಏನಾಯಿತು, ಯಾವ ವಿಷಯ ಏನಾದರೂ ಬೇಜಾರಾಗಿದೆಯಾ, ಅಥವಾ ನಾವೇನಾದರೂ ಅಂದಿವ ಅನ್ನೋ ಒಂದು ಕುಶಲೋಪಚಾರಿ ಮಾತುಗಾರಿಕೆ ಆಗುತ್ತೆ. ಸೊ ಅದರಲ್ಲಿ ಎಲ್ಲರೂ ಯೋಗಕ್ಷೇಮವನ್ನು ವಿಚಾರ ಮಾಡೋದಲ್ಲದೆ ನಿಮ್ಮ ಬಗ್ಗೆ ಕಾಳಜಿ ಗೌರವವನ್ನು ಅವರು ತಿಳಿದುಕೊಳ್ಳುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಧನುಸು ರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಗಣೇಶ ದೇವರ ದರ್ಶನ ಮಾಡಿಕೊಳ್ಳಿ, ಗಣೇಶನಿಗೆ ಗರಿಕೆಯನ್ನು ಸಮರ್ಪಿಸಿ, ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠಣೆ ಮಾಡಿ. ಇದರಿಂದ ನಿಮ್ಮ ಒಂದು ಭಯ ಏನಿದೆ ಅದು ನಿವಾರಣೆ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಆ ಲಂಬೋದರ ನಿಮಗೆ ಹಾಗೂ ನಿಮ್ಮ ಕುಟುಂಬ ಸದಸ್ಯರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ. ಈ ದಿನ ಶುಭಪ್ರದವಾಗಿರಲಿ, ಮಂಗಳಪ್ರದವಾಗಿರಲಿ ಅಂತ ಹೇಳುತ್ತಾ ಶುಭವಾಗಲಿ. ಶುಭಮಸ್ತು. ರಾಶಿಗಳಲ್ಲಿ 10ನೇ ರಾಶಿಯಾಗಿರತಕ್ಕಂತಹ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ಜೂನ್ 10ನೇ ತಾರೀಕಿನ ಒಂದು ಭವಿಷ್ಯ ಅಂತ ನೋಡೋದಾದರೆ, ನಿಮಗೆ ಈ ಒಂದು ದಿನ ಅಂದರೆ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದಿಷ್ಟು ವಿಳಂಬವನ್ನು ತೋರಿಸಲಾಗುತ್ತೆ, ಅಥವಾ ಪೋಸ್ಟ್ಪೋನ್ ಆಗುವಂಥದ್ದಾಗ್ಬೋದು, ಅಥವಾ ನಿಮಗೆ ನಿರಾಸಕ್ತಿ ಅಂದರೆ ನಾಟ್ ಇಂಟ್ರೆಸ್ಟೆಡ್ ಅಂತೀವಲ್ಲ ಆ ರೀತಿಯಲ್ಲಿ, ನನಗೆ ಬರಲಿಕ್ಕಾಗಲ್ಲಪ್ಪ ಅಂತ ಹೇಳ್ಬಿಡೋದು, ಅಥವಾ ಇಲ್ಲ ನನಗೆ ಇಷ್ಟ ಇಲ್ಲಪ್ಪ ಅಂತ ಹೇಳೋದು, ಈ ರೀತಿಯಲ್ಲಿ ಜಾಸ್ತಿ ಆಗುವಂಥದ್ದಾಗುತ್ತೆ. ಇದರಿಂದ ಸ್ವಲ್ಪ ನಿಮ್ಮ ಸಂಬಂಧಗಳೇನಿದೆಯಲ್ಲ ಅದು ಸ್ವಲ್ಪ ಯಾಕೋ ಬಿರುಕು ಬೀಳುವಂಥದ್ದಕ್ಕೆ ಆಸ್ಪದ ಕೊಡುವಂಥ ಸಮಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರು ನಿಮ್ಮನ್ನು ನಂಬಿರ್ತಾರೆ, ನೀವು ನಾಟ್ ಇಂಟ್ರೆಸ್ಟೆಡ್ ಅಂದರೆ ಸಡನ್ನಾಗಿ ಅವರಿಗೆ ಬೇಜಾರಾಗೋಗ್ಬಿಡುತ್ತೆ. ಯಾಕೆಂದರೆ ನಿಮ್ಮದು ಒಂದು ಕೈ ಕೂಡಿದರೆ ಆ ಕೆಲಸ ಯಶಸ್ವಿ ಆಗುತ್ತೆ ಅನ್ನೋ ಒಂದು ಭಾವನೆ ಎದುರಾಳಿದಿರುತ್ತೆ. ಆದರೆ ನೀವು ಯಾವುದೂ ಮುಂದಾಲೋಚನೆ ಮಾಡದೆ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳ್ಬಿಡ್ತೀರಾ, ಅಥವಾ ನಾನು ಮನಸ್ಸು ಸರಿ ಇಲ್ಲ, ನಾನು ಇವತ್ತು ಬರಲಿಕ್ಕಾಗಲ್ಲ ಅಂತ ಹೇಳೋದು. ಈ ಮಾತು ಅವರಿಗೆ ಯಾಕೋ ಸರಿ ಅನಿಸೋದಿಲ್ಲ. ಯಾಕೆಂದರೆ ಅವರು ನಿಮ್ಮ ಕಷ್ಟಕ್ಕೆ ಭಾಗಿಯಾಗಿರ್ತಾರೆ, ಅವರು ಹಾಗೆ ಹೇಳ್ಬೋದಾಗಿತ್ತು ಅಂತ ಅವರ ಭಾವನೆ. ಬಟ್ ಇಲ್ಲಿ ನಿಮ್ಮಿಬ್ಬರ ಬಗ್ಗೆ ಭಿನ್ನಾಭಿಪ್ರಾಯ ಮೂಡುವಂಥದ್ದಾಗುತ್ತೆ ಈ ದಿನ ಅಂತಲೇ ಹೇಳ್ಬೋದು. ಇನ್ನು ಮಧ್ಯಾಹ್ನದ ಹೊತ್ತಿಗೆ ಸ್ವಲ್ಪ ಕೆಲಸ ಕಾರ್ಯಗಳಿಗೆ ವೇಗ ಸಿಗುವಂಥದ್ದಾಗುತ್ತೆ. ಬೆಳಿಗ್ಗೆ ನಾಟ್ ಇಂಟ್ರೆಸ್ಟೆಡ್, ಮಧ್ಯಾಹ್ನ ಸ್ವಲ್ಪ ಎಲ್ಲೋ ಮಾಡೋಣ ಕೆಲಸ, ಸುಮ್ಮನೆ ಇದ್ದರೆ ಆಗೋದಿಲ್ಲ ಅಂತ ಹೇಳಿ ಮತ್ತೆ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡ್ತೀರಾ. ಸಾಯಂಕಾಲದ ಹೊತ್ತಿಗೆ ಈ ಎಲ್ಲ ವಾತಾವರಣ ಸರಿ ದೂಗಿಸಲು ಪ್ರಯತ್ನ ಪಡ್ತೀರಾ. ಅಂದರೆ ನಿಮಗೆ ಆಗಿರತಕ್ಕಂಥ ಡಿಸಪಾಯಿಂಟ್ಮೆಂಟು ಅವರಿಗೆ ವಿವರವಾಗಿ ತಿಳಿಸ್ತಿರಲಿಲ್ಲ, ಹಿಂಗೆಲ್ಲ ಆಯಿತು, ಅದಕ್ಕೆ ಆಯಿತು, ನಾಳೆ ಖಂಡಿತವಾಗಿ ಮಾಡಿಕೊಡ್ತೀನಿ, ಬೇಜಾರು ಮಾಡ್ಕೋಬೇಡಿ ಅಂತೇಳಿ ಅವರಿಗೆ ಸಮಾಧಾನ ಮಾಡುವಂಥ ಏನೋ ಒಂದು ಮಾಡ್ತೀರಾ, ಅವರಿಗೆ ಓಕೆ ಆಯಿತು ಅಂತೇಳಿ ಅವರು ಸಮಾಧಾನ ಪಡೆದುಕೊಳ್ಳುವಂಥದ್ದಾಗುತ್ತೆ ಮಕರ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಈ ದಿನ ಸಂಬಂಧಿಕರು ಮತ್ತು ನಿಮ್ಮದೇ ಆದಂಥ ಆತ್ಮೀಯರು ಏನಿದ್ರು ಅವರು ನಿಮಗೆ ಒಳ್ಳೆಯ ಬೆಂಬಲವಾಗಿ, ಆಯಿತು ಸಮಾಧಾನದಿಂದ ಇರು, ತುಂಬ ಟೆನ್ಷನ್ ಮಾಡ್ಕೋಬೇಡ, ಈ ರೀತಿ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಎಲ್ಲರಿಗೂ ತೊಂದರೆ, ನಿನಗೂ ತೊಂದರೆ, ನಮಗೂ ತೊಂದರೆ, ಸಂಬಂಧಿಕರಿಗೂ ತೊಂದರೆ ಆಗುತ್ತೆ ಅನ್ನೋ ಒಂದು ಧೈರ್ಯದ ಮಾತನ್ನು ಅವರು ನಿಮಗೆ ತಿಳಿಸುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮಕರ ರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಗಣೇಶ ದೇವರ ದರ್ಶನ ಮಾಡಿಕೊಳ್ಳಿ, ಗಣೇಶ ದೇವರ ಅಷ್ಟೋತ್ತರವನ್ನು ಪಠಣೆ ಮಾಡಿ, ಮತ್ತು ಗಣೇಶನಿಗೆ ಸಾಯಂಕಾಲ ಯಾವುದಾದ್ರೂ ಒಂದು ಸ್ವೀಟನ್ನು ಸಮರ್ಪಣೆ ಮಾಡಿ. ಇದರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ ಅಂತಲೇ ಹೇಳ್ಬೋದು. ನಿಮಗೂ ನಿಮ್ಮ ಕುಟುಂಬ ಸದಸ್ಯರಿಗೂ ಆ ಸಂಕಟಹರಣ ವಿನಾಯಕ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಶುಭವಾಗಲಿ. ಶುಭಮಸ್ತು. ಗಳಲ್ಲಿ 11ನೇ ರಾಶಿಯಾಗಿರ್ತಕ್ಕಂತಹ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ದಿನ ಎಲ್ಲಿಲ್ಲದ ಪ್ರೀತಿ, ಎಲ್ಲರೂ ನಿಮ್ಮನ್ನು ಪ್ರೀತಿಯಿಂದ ಮಾತಾಡಿಸ್ತಾರೆ, ಪ್ರೀತಿಯಿಂದ ಗೌರವ ಕೊಡ್ತಾರೆ, ಪ್ರೀತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾರೆ. ಒಂದು ರೀತಿಯಲ್ಲಿ ಅನುಬಂಧ ಅಂತೀವಲ್ಲ, ಅದು ಈ ರೀತಿಯಲ್ಲಿ ಬಾಂಧವ್ಯದಿಂದ ಕೂಡಿರುತ್ತೆ, ಮಧುರತೆಯಿಂದ ಕೂಡಿರುತ್ತೆ. ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ಅಂತೀವಲ್ಲ, ಆ ರೀತಿಯಲ್ಲಿ ಕುಂಭರಾಶಿಯವರಿಗೆ ಈ ದಿನ ಇರುವಂಥದ್ದಾಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ನಿಮ್ಮ ವ್ಯವಹಾರಿಕದಲ್ಲಾಗಿರ್ಬೋದು, ಧಾರ್ಮಿಕ ಕಾರ್ಯಗಳಲ್ಲಾಗಿರ್ಬೋದು, ಸಾಮಾಜಿಕ ರಾಜಕೀಯ ಯಾವ ಕ್ಷೇತ್ರದಲ್ಲಿ ನೀವಿದ್ದೀರೋ ಆ ಕ್ಷೇತ್ರದಲ್ಲಿ ಸಂತೋಷವಾಗಿ ಈ ದಿನ ಕೆಲಸವನ್ನು ಮುಗಿಸುವಂಥವ್ರಾಗ್ತೀರ, ಪಾಲ್ಗೊಳ್ಳುವಂಥವ್ರಾಗ್ತೀರ ಅಂತ
ಅಂತಲೇ ಹೇಳ್ಬೋದು. ಈ ಒಂದು ದಿನ ತುಂಬ ಯೋಗಕರವಾಗಿರುವಂತಹ ದಿನ ಈ ಕುಂಭರಾಶಿಯವರಿಗೆ ಸಿಗುವಂಥದ್ದಾಗಿರುತ್ತೆ. ಈ ದಿನ ಸ್ವಲ್ಪ ಎಲ್ಲೋ ನಿಮ್ಮ ಗೊತ್ತಿಲ್ಲದ ಜಾಗಕ್ಕೆ ಪ್ರಯಾಣ ಸಂಭವ ಉಂಟು. ಇದರಿಂದ ಕೆಲವು ವಿಷಯಗಳನ್ನು ನೀವು ತಿಳಿದುಕೊಂಡು ಬರ್ತೀರಾ ಆ ಒಂದು ಪ್ರದೇಶದಿಂದ ಅಂತಲೇ ಹೇಳ್ಬೋದು. ಆಕಸ್ಮಿಕವಾಗಿ ಪ್ರಯಾಣ ಇರುತ್ತೆ. ಆ ಪ್ರಯಾಣದಲ್ಲಿ ನಿಮಗೆ ಈ ಒಂದು ಕ್ಷೇತ್ರಕ್ಕೆ ಬಂದಿರೋದು ಉತ್ತಮ ಆಯಿತು, ಮುಂದಿನ ದಿನಗಳಲ್ಲಿ ಇನ್ನೂ ಬಂದು ತಿಳಿದುಕೊಡೋದು ತುಂಬ ಇದೆ ಅನ್ನೋ ಒಂದು ಗ್ರಹಿಕೆ ನಿಮ್ಮಲ್ಲಿ ಮೂಡುವಂಥದ್ದಾಗತ್ತೆ. ಸಾಯಂಕಾಲದ ಹೊತ್ತಿಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗಿರೋದ್ರಿಂದ ತುಂಬ ರಿಲ್ಯಾಕ್ಸ್ ಆಗಿ ಹೋಗ್ಬಿಡುತ್ತೆ. ಅಬ್ಬಾ, ಈ ದಿನ ತುಂಬ ಅನುಕೂಲಕರವಾಗಿತ್ತು, ಇದೇ ದಿನ ನನಗೆ ಕಂಟಿನ್ಯೂ ಆಗಲಿ ಅನ್ನೋ ಒಂದು ಮುತುವರ್ಜಿ ನಿಮ್ಮಲ್ಲಿ ಮೂಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ಸದಸ್ಯರ ಒಂದು ರೀತಿಯಲ್ಲಿ ಪ್ರೀತಿ ನಿಮಗೆ ಎಲ್ಲೋ ಒಂದು ಎತ್ತರ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದಾಗತ್ತೆ ಈ ದಿನ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ತುಂಬ ಯೋಗಕರವಾದ ಮತ್ತು ಮಂಗಳಕರವಾದ ದಿನ ಕುಂಭರಾಶಿಯವರಿಗೆ ಸಿಗುವಂಥದ್ದಾಗಿರುತ್ತೆ ಅಂತ ಹೇಳ್ಬೋದು. ಒಂದು ನಕಾರಾತ್ಮಕ ವಿಚಾರ ಅಂತ ಹೇಳೋದಾದರೆ ಶೀತ ಅಂದರೆ ಕೋಲ್ಡ್ ಆಗುವಂಥ ಅವಕಾಶಗಳು ಜಾಸ್ತಿ ಇದೆ ಕುಂಭರಾಶಿಯವರಿಗೆ. ಸಾಯಂಕಾಲದ ಹೊತ್ತಿಗೆ ಅಂದರೆ ಮಲಗೋ ಟೈಮಲ್ಲಿ ಸೀನ್ ಬರ್ಬೋದು ಅಥವಾ ಮೂಗು ಸೋರುವಂಥದ್ದಾಗ್ಬೋದು, ಏನೋ ಸ್ವಲ್ಪ ಕೋಲ್ಡ್ ಆಗುವಂಥ ಅವಕಾಶಗಳು ಕುಂಭರಾಶಿಯವರಿಗೆ ಸಾಯಂಕಾಲದ ಹೊತ್ತಿಗೆ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಸಾಧ್ಯವಾದಷ್ಟು ಗಣೇಶ ದೇವರ ದರ್ಶನ ಮಾಡ್ಕೊಳ್ಳಿ. ಗಣೇಶ ದೇವರಿಗೆ ನಿಮ್ಮ ಒಂದು ಹರಕೆ ಏನಾದರೂ ಇದ್ದರೆ ತೀರಿಸಿದರೆ ತುಂಬ ಉತ್ತಮ. ಮತ್ತು ಅದೇ ರೀತಿ ಸಾಯಂಕಾಲದ ಹೊತ್ತಿಗೆ ಯಾವುದಾದರೂ ಒಂದು ಸ್ವೀಟನ್ನು ನೀವು ಗಣೇಶ ದೇವರಿಗೆ ಸಮರ್ಪಿಸಿ. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳು ಇನ್ನೂ ಯಶಸ್ವಿಯಾಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ಭವಿಷ್ಯ ಕುಂಭರಾಶಿಯವರದು. ಆ ವಿಘ್ನ ನಿವಾರಕ ನಿಮ್ಮೆಲ್ಲ ಕನಸುಗಳನ್ನು ನನಸು ಮಾಡಲಿ ಮತ್ತು ನಿಮಗೂ ನಿಮ್ಮ ಕುಟುಂಬದ ಸದಸ್ಯರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಶುಭವಾಗಲಿ. ಶುಭಮಸ್ತು. ಗಳಲ್ಲಿ ಕೊನೆಯ ರಾಶಿ ಮತ್ತು 12ನೇ ರಾಶಿಯಾಗಿರತಕ್ಕಂತಹ ಮೀನರಾಶಿ. ಈ ಮೀನರಾಶಿಯವರಿಗೆ ಈ ದಿನ ಸ್ವಲ್ಪ ಏನಾಗುತ್ತಂದರೆ ಎಡವಟ್ಟು ಅಂತೀವಲ್ಲ, ನಮ್ಮದೇ ಒಂದು ವೈಯಕ್ತಿಕ ಘನಕಾರ್ಯ ಕೆಲಸದಿಂದ ನಾವು ಎದುರಿಗೆ ತೆಗ್ಗಿದ್ರೂ ತೆಗ್ಗಲ್ಲಿ ಬೀಳುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ಅಂದರೆ ಕೆಲವು ಸಮಸ್ಯೆಗಳು ವೈಯಕ್ತಿಕವಾಗಿಯೂ ಬರುತ್ತೆ, ಕೆಲಸ ಕಾರ್ಯಗಳಲ್ಲೂ ಬರುತ್ತೆ ಮತ್ತು ವ್ಯವಹಾರದಲ್ಲೂ ಈ ದಿನ ಜಾಸ್ತಿ ಇರುತ್ತೆ. ಆ ಸಮಸ್ಯೆಯಿಂದ ಹೊರಗಡೆ ಬರಲು ತುಂಬ ಪ್ರಯತ್ನ ಪಡ್ತೀರಾ, ಬಟ್ ಆ ಪ್ರಯತ್ನ ಅವಮಾನದಿಂದ ಕೂಡಿರುತ್ತೆ. ಎಲ್ಲರೂ ನಮ್ಮನ್ನು ಅನುಮಾನದಿಂದ ನೋಡುವಂತಹ ದಿನ ಈ ದಿನ ಆಗಿರುತ್ತೆ. ಮತ್ತು ಯಾರೂ ನಮ್ಮ ಮಾತಿಗೆ ಬೆಲೆ ಕೊಡೋದಿಲ್ಲ ಮತ್ತು ನಮ್ಮ ಒಂದು ಕೆಲಸಕ್ಕೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದಿರಲಿ, ಅದನ್ನು ಸರಿಯಾದ ಪ್ರಮಾಣದಲ್ಲೂ ನೋಡೋದಿಲ್ಲ ಅಂತಲೂ ಹೇಳ್ಬೋದು. ಅಂದರೆ ಈ ದಿನ ಮೀನರಾಶಿಯವರಿಗೆ ಅಷ್ಟು ಒಳ್ಳೆಯ ದಿನ ಆಗಿರುವುದಿಲ್ಲ. ಎಲ್ಲರೂ ನಮ್ಮನ್ನು ಒಂದು ರೀತಿಯಲ್ಲಿ ನೆಗ್ಲೆಕ್ಟ್ ರೀತಿಯಲ್ಲಿ ನೋಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮಧ್ಯಾಹ್ನದ ಹೊತ್ತಿಗೆ ನಿಮಗೆ ಸ್ವಲ್ಪ ಈ ಕೆಲಸ ಕಾರ್ಯಗಳಲ್ಲಿ ಯಾಕೋ ಈ ದಿನ ಸರಿ ಹೋಗ್ತಾ ಇಲ್ಲ ಅಂಥೇಳಿ ವಾತಾವರಣ ಬದಲಾವಣೆ ಮಾಡಲು ಪ್ರಯತ್ನ ಪಡ್ತೀರಿ. ಅಂದರೆ ಎಲ್ಲೋ ರಜೆ ಹಾಕಿ ಬೇರೆ ಒಂದು ನಿಮಗೆ ಇಷ್ಟವಾದ ಪ್ರದೇಶಕ್ಕೆ ಸುತ್ತಾಡುವಂತಹ ಒಂದು ಪ್ರಮೇಯ ಬರ್ಬೋದು ಅಂತಲೇ ಹೇಳ್ಬೋದು. ಅಥವಾ ನಿಮಗೆ ಎಲ್ಲಿ ಸಂತೋಷ ಕೊಡುತ್ತೆ ಆ ಒಂದು ಕ್ಷೇತ್ರಕ್ಕೆ ಅಥವಾ ಆ ಒಂದು ಪರಿಸರಕ್ಕೆ ಹೋಗುವಂಥ ಅವಕಾಶಗಳು ಇದೆ. ಸಾಯಂಕಾಲದ ಹೊತ್ತಿಗೆ ಅಲ್ಲೆಲ್ಲ ತಲುಪಿ ಮತ್ತು ಪುನಃ ನಿಮ್ಮ ಮನೆಗೆ ಸೇರಿಕೊಳ್ಳುವಂಥದ್ದಾಗತ್ತೆ. ಒಟ್ಟಿನಲ್ಲಿ ಈ ದಿನ ಸ್ವಲ್ಪ ಯಾಕೋ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ಮೈಂಡು ರಿಫ್ರೆಶ್ ಮಾಡಿದ್ರೂ ಅದು ಹೊರಗಡೆ ಹೋಗಲು ಸಾಧ್ಯವಾಗೋದಿಲ್ಲ. ಸ್ವಲ್ಪ ಕಹಿ ಅನುಭವ ಈ ದಿನ ಅತಿಯಾಗಿ ಕಾಡುವಂಥದ್ದಾಗುತ್ತೆ ಮೀನರಾಶಿಯವರಿಗೆ ಅಂತಲೇ ಹೇಳ್ಬೋದು. ಸ್ವಲ್ಪ ಅನಾವಶ್ಯಕ ಖರ್ಚುಗಳು ಈ ದಿನ ಬರುವಂಥದ್ದಾಗುತ್ತೆ, ಅನಾವಶ್ಯಕ ಮಾತುಗಳು ಬರುವಂಥದ್ದಾಗುತ್ತೆ ಮೀನರಾಶಿಯವರಿಗೆ. ಇದಕ್ಕೆಲ್ಲ ಕಾರಣ ಅದೇ ಶನಿ ಆಗಿರುವಂಥದ್ದಾಗಿರುತ್ತೆ. ಸ್ವಲ್ಪ ಬಲವಾಗಿ ಶನಿ ಈ ದಿನ ಕಾಡುವಂಥದ್ದಾಗ್ತಾನೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮೀನರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಶನಿ ದೇವರ ದರ್ಶನ ಮಾಡ್ಕೊಳ್ಳಿ. ಅದೇ ರೀತಿ ಗಣೇಶ ದೇವರನ್ನ ದರ್ಶನನೂ ಮಾಡ್ಕೊಳ್ಳಿ. ಮತ್ತು ಇದರಿಂದ ನಿಮ್ಮ ಕೆಲವು ಕೆಲಸ ಕಾರ್ಯಗಳಿಗೆ ಇರತಕ್ಕಂಥ ಅಡ್ಡಿ, ಆತಂಕ, ಅನುಮಾನ ಅದೆಲ್ಲವೂ ದೂರವಾಗುತ್ತೆ ಅಂತ ಹೇಳ್ಬೋದು. ಸಾಯಂಕಾಲ ಸಾಧ್ಯವಾದರೆ ಮನೆಯಲ್ಲಿ ಒಂದು ರೀತಿಯಲ್ಲಿ ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠಣೆ ಮಾಡಿ. ಇದರಿಂದ ನಿಮಗೆ ಇರತಕ್ಕಂಥ ಸಮಸ್ಯೆಗಳು ಅಥವಾ ಆತಂಕ ದೂರ ಆಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಮೀನರಾಶಿಯವರ ಈ ದಿನದ ಭವಿಷ್ಯ.
ಆ ವಿಘ್ನ ನಿವಾರಕ ಗಣೇಶ ನಿಮಗೂ ನಿಮ್ಮ ಕುಟುಂಬ ಸದಸ್ಯರೆಲ್ಲರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಮತ್ತು ಸಮಸ್ತ ಇಷ್ಟಾರ್ಥಗಳನ್ನು ಈಡೇರಿಸುವಂಥ ಶಕ್ತಿ ದಯಪಾಲಿಸಲಿ ಅಂತ ಪ್ರಾರ್ಥಿಸುತ್ತೇವೆ. ಶುಭವಾಗಲಿ. ಶುಭಮಸ್ತು.